Watch full episodes on Jio Hotstar. ಹಲೋ ಪ್ಲೇಯರ್ಸ್. ಎಲ್ಲಿ ಹೋದ್ರು? ನಾನೇನು ಮಾಡೋದಿಲ್ಲ, ಎಲ್ಲ ಹೊರಗೆ ಬನ್ನಿ. ಹಲೋ ಸ್ನೇಹಿತರೆ. ಭಯ ಪಡಬೇಡಿ, ಹೇಳಿ, ನಿಮ್ಗೆ ವಾಟರ್ ವರ್ಲ್ಡ್ ಇಷ್ಟನಾ? ನನಗೆ ವಾಟರ್ ವರ್ಲ್ಡ್ ಅಂದ್ರೆ ತುಂಬಾ ಇಷ್ಟ. ಸ್ಲೈಡ್ ನಲ್ಲಿ ಜಾರೋದು, ನೀರೊಳಗೆ ಹಾರೋದು, ರೈನ್ ಡ್ಯಾನ್ಸ್ ಮಾಡೋದು ಬಹಳ ಇಷ್ಟ. ಗುಡ್, ವೆರಿ ಗುಡ್. ಹಾಗಾದ್ರೆ ನಿಮ್ಗೆ ವಾಟರ್ ವರ್ಲ್ಡ್ಗೆ ಸ್ವಾಗತ. ಬೂಮ್ ಬೂಮ್ ರಾಮ್ ಪಾಮ್ ಪಾಮ್ ಪಾಮ್. ಅಯ್ಯಮ್ಮ, ನಾವೆಲ್ಲ ಹೋಟೆಲ್ ರೂಮಿಂದ ನೀರಿನೊಳಗೆ ಹೆಂಗೆ ಟ್ರಾನ್ಸ್ಪೋರ್ಟ್ ಆಗ್ಬಿಟ್ಟು ಅಂತ ಗೊತ್ತಿಲ್ಲ. ಯೋಚನೆ ಮಾಡ್ಬೇಕಾದ ವಿಷಯ, ನಾವು ಆಕ್ಸಿಜನ್ ಮಾಸ್ಕ್ ಇಲ್ಲದೆ ನೀರೊಳಗೆ ಆರಾಮಾಗಿ ಉಸಿರಾಡ್ಕೊಂಡಿದೀವಿ, ಆರಾಮಾಗಿದ್ದೀವಿ. ಇದೆಲ್ಲ ಗಸೀಟರಾಮನಿಂದನೇ ಆಗಿರೋದು. ಅವಸರ ಪಡ್ಕೊಂಡು ಗೇಮ್ ಆಡಕ್ ಹೋದ್ಯಲ್ಲ, ಅದಕ್ಕೆ ಹಿಂಗಾಗಿದ್ದು. ನಿನ್ನಿಂದಾಗಿ ನಾವೆಲ್ಲರೂ ತೊಂದರೆ ಸಿಕ್ಕಾಕೊಳ್ಳಂಗಾಗೋಗ್ಬಿಡ್ತು. ಈಗ ಯಾಕೋ ಹಿಂಗ್ ಮಾಡಿದೆ ನೀನು? ಹೋಗಿ ಹಾಕಿಸ್ಕೊಂಡ್ರ ಪೇಷಂಟ್ಗಳ ಮೇಲೆ ಗಸಿಟ. ಈ ಮಾತಿಗೆ ನಾನು ಓದ್ತೀನಿ ಕಣಯ್ಯ. ಹಾಗೂ ಇಟಲಿಗೆ ಬಂದಿದ್ದೀವಿ, ಊರೆಲ್ಲ ಸುತ್ತಾಡ್ಕೊಂಬರೋಣ. ಮತ್ತೆ ಇಂಥ ಚಾನ್ಸ್ ಸಿಗುತ್ತೋ ಸಿಗಲ್ವೋ? ಇದು ಮ್ಯಾಜಿಕಲ್ ಗೇಮ್ ನ ಮ್ಯಾಜಿಕಲ್ ದುನಿಯಾ. ಮ್ಯಾಜಿಕಲ್ ಲೇಡಿ ನಮಗೆ ಬಹಳ ಪ್ರೀತಿಯಿಂದ ಇಲ್ಲಿ ತಂದು ಬಿಸಾಕ್ಬಿಟ್ಲು. ಅವಳು ಸಿಗ್ಲಿಕ್ಕೆ ಕೇಳ್ತೇನೆ, ಯಾಕೆ ಹಿಂಗ್ ಮಾಡ್ದೆ ಅಂತ. ಎಂದೆಲ್ಲ ಬರೋರಿಲ್ಲ, ಕೇಳೋರಿಲ್ಲ. ವೆಲ್ಕಮ್ ವೆಲ್ಕಮ್. ವಾಟರ್ ವರ್ಲ್ಡ್ಗೆ ಮನುಷ್ಯರಿಗೆ ಸ್ವಾಗತ. ನೀವೆಲ್ಲ ಟೂರಿಸ್ಟ್ ಅನ್ಸುತ್ತೆ. ಆಕ್ಟೋಡನ್ನ ಒನ್ ಮ್ಯಾನ್ ಬ್ಯಾಂಡ್ ಅಲ್ಲಿ ಫಸ್ಟ್ ಮ್ಯಾನ್ ಫಸ್ಟ್ ಸರ್ವ್ ಆಫರ್ ಇದೆ. ಫಸ್ಟ್ ಕಮ್ ಫಸ್ಟ್ ಸರ್ವ್. ನನ್ನ ಹೊಟ್ಟೆ ಒಳಗೆ ಇಲಿಗಳು ಆವಾಗ್ಲಿಂದ ಸ್ಟ್ರೈಕ್ ಮಾಡ್ಕೊಂಡು ಕೂತಿವೆ. ಪತ್ಲು ಡಾಕ್ಟರ್ನ ಬೇಗ ಬೇಗ ಬಂದ್ಬಿಡಿ, ನಮ್ಗಿಂತ ಮುಂಚೆ ಯಾರಾದ್ರೂ ಬಂದ್ಬಿಟ್ರೆ ಕಷ್ಟ ಇಲ್ಲಿಗೆ. ಮೊಟೋ ಎಡವಟ್ ಮಾಡ್ಕೊಂಡು ಗಸೀಟರಾಮ ಒಂದ್ ತಪ್ಪು ಮಾಡ್ಬಿಟ್ಟ ಕಣೋ. ಈಗ ನಿನ್ನಿಂದನೂ ಆಗೋದು ಬೇಡ. ಹೋಗಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡೋ. ಅರೆ ಏನ್ ಯೋಚನೆ ಮಾಡೋದ ಪತ್ಲು? ಫಸ್ಟ್ ಕಮ್ ಫಸ್ಟ್ ಸರ್ವ್ ಸ್ಕೀಮ್ ನಡೀತಾ ಇದೆ ಕಣೋ. ಬನ್ನಿ, ನಾವೇ ಫಸ್ಟು. ನಮ್ಗಿಂತ ಮುಂಚೆ ಯಾರು ಹೋಗೇ ಇಲ್ಲ. ಯಾರು ಮೊದಲು ಬಂದಿರ್ತಾರೋ ಅವ್ರಿಗೆ ತಿನ್ನೋದು ಕುಡಿಯೋದು ಫಸ್ಟ್ ಸರ್ವ್ ಮಾಡ್ಬಿಡ್ತಾರೆ. ಬನ್ನಿ. ಥ್ಯಾಂಕ್ ಯು ಎವರಿಬಡಿ ಇಸ್ ಕಮಿಂಗ್. ಲೆಟ್ಸ್ ಎಂಜಾಯ್ ದ ಮ್ಯೂಸಿಕ್. Excuse me, sir. You want to play the drum? Yes, why not? ಅರೆ ಅಲ್ಲ ಯಾಕೆ ನಿಂತ್ರಿ? ಬನ್ನಿ, ನಿಮ್ ಸ್ನೇಹಿತರಿಗೆ ಕಂಪನಿ ಕೊಡೋದಿಲ್ವಾ? ಅಯ್ಯಮ್ಮ, ದೋಸ್ತ್ಗೆ ಕಂಪನಿ ಕೊಡದೆ ಮತ್ತೆ ಇನ್ಯಾರಿಗೆ ಕೊಡ್ತಾರೆ? ನಾನು ನನ್ನ ಸ್ನೇಹಿತನಿಗೆ ಕಂಪನಿ ಕೊಡ್ತೀನಿ. ಹೌದಾ? ಬನ್ನಿ ಹಾಗಾದ್ರೆ.
ಅಬ್ಬಾ, ಅಯ್ಯೋ. ಆಡಿಯನ್ಸ್, ಐ ಆಮ್ ವೆರಿ ಟಯರ್ಡ್ now. This is lunch time. ಬೇಗ ಬೇಗ ಹೊಟ್ಟೆಗೆ ಏನಾದ್ರು ಕೊಡಿ ಆಗ್ಟೋ ಬ್ರದರ್, ಹಸು ಜಾಸ್ತಿ ಆಗ್ಬಿಟ್ಟಿದೆ. ಕರೆಕ್ಷನ್. ನಿಮ್ಗೆಲ್ಲ ಊಟ ತಿನ್ನೋ ಅವಶ್ಯಕತೆನೇ ಬರೋದಿಲ್ಲ. ಆಗ್ಟೋ ಬ್ರದರ್, ನಾವೇ ತಾನೇ ಫಸ್ಟ್ ಬಂದಿದ್ದು. ನೀವೇ ಹೇಳಿದ್ರಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಅದನ್ನ ನಾನು ಇವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಫಸ್ಟ್ ನೀನೇ ಬಂದಿದ್ದು, ಆದ್ರಿಂದ ಎಲ್ಲಾರ್ಗಿಂತ ಮುಂಚೆ ನನ್ನ ಊಟದಲ್ಲಿ ನೀನೇ ಸರ್ವ್ ಆಗೋದು. ಏನು? ಅಯ್ಯಮ್ಮ, ಈ ಗಸೀಟರಾಮ್ನಿಂದಾಗಿ ನಾನು ಸಿಕ್ಕಾಕೊಂಡ್ಬಿಟ್ಟೆ. ದೊಡ್ಡದಾಗ ಕಂಪ್ನಿ ಕೊಡ್ತೀನಿ ಅಂತ ಹೇಳ್ತೀಯಲ್ಲ ಯಾರೇನು ಗಸೀಟ? ಆಗ್ಟೋ ಬ್ರದರ್, ನಿಮ್ಮಲ್ಲೂ ನಿಮ್ಮ ಮೋಸ ಆಯ್ತು. ಪತಲು, ಖಾಲಿ ಹೊಟ್ಟೆ ನನ್ನ ತಲೆ ಓಡ್ತಾ ಇಲ್ಲ ಕಣೋ, ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ ಎಳಿಯ ಓಡಿ. ಬಾಯ್ ಬಾಯ್. ಹಿಡ್ಕೊಳ್ಳಿ ಅವ್ರನ್ನ. ನಿಂತ್ಕೊಳ್ಳಿ. ಎಲ್ಲ ತಪ್ಪಿಸ್ಕೊಂಡು ಎಲ್ಲೋಡೋಗ್ತೀರಾ? ನಾವು ನೀರಲ್ಲಿದ್ರೆ ಈಜೊಡಿಬೇಕು ಕಣ. ಬಾ ಮೇಲೆ ಈಜಾಡ್ಕೊಂಡು. ಯಾರಿದು? ಎಲ್ಲಿವರೆಗೂ ಓಡ್ತೀರಾ? ಸಿಕ್ಕಾಕೊಂಡ್ರು. ಇವಾಗ ಓಡ್ಕೊಂಡು ಎಲ್ಲಿ ಹೋಗ್ತೀರಾ? ಅಯ್ಯವ್ವ, ನಾವು ಬಚಾವಾಗ್ಬಿಟ್ವಿ. ಐಡಿಯಾ ಇಲ್ಲ 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 ಇಲ್ಲ. ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ, ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ, ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ. ಥ್ಯಾಂಕ್ ಯು ಮೋಟು ಪತ್ಲು, ನಾನು ಸರಿ ಹೋಗಿದ್ದಕ್ಕೆ. ಇಲ್ಲಿಂದ ನಾವು ಹೋಗೋದಿಕ್ಕೆ ಏನಾದ್ರೂ ಗೇಮ್ ಆಡ್ಬೇಕು ಕಣ. ಗೇಮ್ನ ನಾವು ಅಲ್ಲೇ ಬಿಟ್ಟು ಬಂದ್ವಿ ಕಣೋ. ಆ ಮ್ಯಾಜಿಕಲ್ ಲೇಡಿನೇ ನಮಗೆ ಆ ಗೇಮ್ ತಂದು ಕೊಡ್ಬೇಕೀಗ. ಮ್ಯಾಜಿಕಲ್ ಲೇಡಿ ಎಲ್ಲಿದ್ಯಾ? ಆ ಗೇಮ್ ತಂದು ಕೊಡು, ನಮ್ಮನ್ನ ಬಚಾವ್ ಮಾಡು ಪ್ಲೀಸ್. ಓ, ನೀವು ನನ್ನ ಜ್ಞಾಪಿಸ್ಕೊಂಡ್ರಾ? ಮತ್ತೆ ನಮಸ್ಕಾರ ಸ್ನೇಹಿತರೆ, ನೀವು ಮತ್ತೆ ಆಟ ಆಡೋದಕ್ಕೆ ಇಚ್ಛಿಸ್ತೀರಾ? ಎಸ್ ಅಮ್ಮ ತಾಯಿ,
ನೀ ಗೇಮ್ ಆಡ್ತೀನಿ ಅನ್ಬಿಟ್ಟು ನಮ್ಮನ್ನೆಲ್ಲ ಸಿಕ್ಕಾಕಿಸ್ಬಿಟ್ಟಿದೆ. ಈ ಗೇಮ್ ಆಡ್ತಿರಲ್ಲ ಅಂತ ಬೇರೆ ಕೇಳ್ತಾ ಇದೀಯಾ? ಆಡಬೇಕು, ಅದಕ್ಕೆ ತಾನೇ ನಿಂಗೆ ಕರೆದಿದ್ದು. ನನ್ಗೆ ಈ ಮನುಷ್ಯ ಇಷ್ಟ ಇಲ್ಲ. ಇವನು ತುಂಬಾ ಕಠಿಣವಾಗಿ ವರ್ತಿಸ್ತಾನೆ. ಏಯ್, ಬರ. ಕಷ್ಟಪಟ್ಟವ್ರನ್ನ ಕರ್ಸ್ಕೊಂಡ್ರೆ ನೀನು ದೌಲತ್ ಮಾತಾಡ್ತೀನಾ? ಏನಯ್ಯ ರಾಮ, ನಿನಗೆ ಬಾಯಿ ಮುಚ್ಕೊಳ್ಳೋದಕ್ಕೆ ಆಗ್ತಿಲ್ಲಯ್ಯ. ಅಮ್ಮಮ್ಮ ಸಾರಿ, ನಾನು ಈಗಲೇ ಉಳ್ಳ ಕರಿತೀನಿ. ಮ್ಯಾಜಿಕಲ್ ಲೇಡಿ, ಮ್ಯಾಜಿಕಲ್ ಲೇಡಿ, ಪ್ಲೀಸ್ ಬಾರಮ್ಮ ತಾಯಿ. ಇಲ್ಲ ಇಲ್ಲ, ನಾನ್ ಬರೋದಿಲ್ಲ. ಮೊದಲು ನೀನು ಸಾರಿ ಹೇಳು, ಆಮೇಲೆ ಬರ್ತೀನಿ. ನಾನೀಗ ಒಂದು ಪಾರ್ಟಿಗೆ ಹೋಗ್ಬೇಕಾಗಿದೆ, ಸಮಯ ಆಗ್ತಿದೆ. ಹೇಳ್ತೀನಿ ಹೇಳ್ತೀನಿ, ಸಾರಿ ಸಾರಿ ಸಾರಿ. ಸರಿ, ಹಾಗಾದ್ರೆ ಮೇಡಮ್ ಅವರೇ, ಸಂತೋಷ ಪಡ್ಬೇಡಿ. ನಾನು ಸಾರಿನ ನಮ್ಮ ಸ್ನೇಹಿತರಿಗೆ ಹೇಳಿದ್ದು, ನಿಮಗಲ್ಲ. ಓ, ನಿಜವಾಗ್ಲೂ? ಹಾಗಾದ್ರೆ ಬರ್ತೀನಿ. ಅಯ್ಯಮ್ಮ, ಮತ್ತೆ ಎಡವಟ್ಟಾಗೋಗ್ಬಿಡ್ತು ನನ್ನಿಂದ. ಇದು ಬಹಳ ಚಿಕ್ಕ ಶೆಲ್ಲು. ನಾನು ಡೈರೆಕ್ಟ್ ಆಗಿ ಸಾರಿ ಕೇಳ್ತೀನಿ, ನಿಮಗ್ ಮಾತ್ರ ಕೇಳ್ತೀನಿ, ಅವಳಿಗೆ ಮಾತ್ರ ಕೇಳಲ್ಲ. ಬರ್ರಪ್ಪ. ತಗೊಳ್ಳಿ, ಆಟ ಶುರು ಮಾಡಿ. ಓ, ಅದ್ಭುತ. ವ್ಯಾಲಿ ಆಫ್ ಫ್ಲವರ್ಸ್. ನಿಮ್ಮಲ್ಲಿ ಯಾರಿಗಾದ್ರೂ ಹೂವು ಅಂದ್ರೆ ಇಷ್ಟನಾ? ಅಯ್ಯಮ್ಮ, ಹೂವು ಯಾರಿಗೆ ತಾನೇ ಇಷ್ಟ ಇರಲ್ಲ. ನನಗೆ ಹೂ ಮೇಲೆ ಎಷ್ಟಾಸೆ ಅಂತ ಹೇಳಿದ್ರೆ, ನಮ್ಮನೆ ಅಕ್ಕಪಕ್ಕದಲ್ಲೆಲ್ಲ ತೋಟ ಇದ್ದಿದ್ರೆ ಬರೀ ನಾನು ಹೂವನ್ನೇ ಬೆಳೆಸ್ತಾ ಇದ್ದೆ. ಹಾಗಾದ್ರೆ ಒಳ್ಳೇದೇ ಆಯ್ತು. ನಿಮ್ಮೆಲ್ಲರಿಗೂ ವ್ಯಾಲಿ ಆಫ್ ಫ್ಲವರ್ಸ್ಗೆ ಸ್ವಾಗತ. ಬೇಡ, ನಮ್ಗೆ ವ್ಯಾಲಿ ಆಫ್ ಫ್ಲವರ್ ಬೇಡ. ನಾವು ಮಾಡರ್ನ್ ಸಿಟಿಗೆ ಹೋಗ್ಬೇಕು, ಮಾಡರ್ನ್ ಸಿಟಿಗೆ. ಟೈಮ್ ಪ್ಲೀಸ್. ನಾವಿಲ್ಲಿಂದ ಹೋಗೋದಕ್ಕೆ ಮುಂಚೆ ನೆನಪಿಸ್ಕೊಳ್ಳಿ, ನಮ್ಮನೇಲಿ ಯಾರು ಕರ್ಸಿದ್ದು ಅಂತ. ಯಾರಪ್ಪ ಕರ್ಸಿದ್ದು? ನಮ್ಗೇನಾದ್ರು ತೋಟ ಇದ್ದಿದ್ರೆ ತೋಟ ತುಂಬಾ ಹೂವು ಹಾಕೊಂಡಿರ್ತಿದ್ದೆ ಅಂತ. ಗಸೀಟ ಯಾವಾಗ ಬರ್ತಾನೆ? ಹೊಡಿಬೇಡಿ. ನೀವ್ಯಾರು? ಹಲೋ, ಮೈ ನೇಮ್ ಇಸ್ ಇನ್ನೋಸೆನ್ಷಿಯಾ. ಎಲ್ರು ಹೇಳ್ತಾರೆ ನಾನು ಇನ್ನೋಸೆಂಟ್ ಅಂತ. ಅನ್ಸುತ್ತೆ ಅಲ್ವಾ? ಹೇಳಿ ಹೇಳಿ. ಆಹಾ, ನೀನ್ ನೋಡೋದಕ್ಕೆ ಬಹಳ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದೀಯಾ, ಆದ್ರೆ ನೀನು ಬೇರೆ ತರನೇ ಯಾಕಿದೆಯಾ? ಫ್ಲವರ್ ವರ್ಲ್ಡ್ ಅಲ್ಲಿ ಎಲ್ರು ಹೀಗೆ ಇರ್ತಾರೆ, ಬೇರೆ ತರನೇ. ಆದ್ರೆ ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಅನ್ಸುತ್ತೆ ದಾರಿ ತಪ್ಪಿಲ್ ಬಂದಿದ್ದೀರಾ ಅಂತ. ಈಗ ನಿಮ್ಮೆಲ್ರಿಗೂ ನಮ್ ರಾಜ ಸಹಾಯ ಮಾಡ್ತಾನೆ ಅಷ್ಟೇ. ಬನ್ನಿ ನನ್ ಜೊತೆ, ಅವರು ನಿಮ್ಗೆ ಸಹಾಯ ಮಾಡ್ತಾರೆ, ಮತ್ತೆ ನೀವು ನಮಗ್ ಸಹಾಯ ಮಾಡಿ. ನಿನಗೆ ನಮ್ಮಿಂದ ಯಾವ ತರ ಸಹಾಯ ಬೇಕು? ನಾನೀಗ ಹೇಗೆ ಕಾಣ್ತಿದ್ದೀನೋ ಮುಂಚೆ ಹಾಗಿರ್ಲಿಲ್ಲ. ನಮ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಜನ ಇಲ್ಲಿಗೆ ಬಂದು ನಾವೆಲ್ಲ ಸರಿ ಹೋಗೋದಕ್ಕೆ ಅವರೇ ನಮಗ್ ಸಹಾಯ ಮಾಡ್ತಾರೆ ಅಂತ. ನಾವು ಖಂಡಿತ ನಿನಗೆ ಸಹಾಯ ಮಾಡೇ ಮಾಡ್ತೀವಿ. ಜಗತ್ನಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಬದುಕಿದ್ರು ಏನು ಪ್ರಯೋಜನ ಅಂತ. ನಡಿ.
ಅಯ್ಯಮ್ಮ, ನೀನೇನೋ ಇನ್ನೋಸೆಂಟು, ಆದ್ರೆ ಇವರೆಲ್ಲ ಯಾರು? ಅದು ಅದು ಕ್ಯಾಟೋ ಹೈನಾ. ನೀವ್ ಅದ್ರ ಕಡೆ ಗಮನ ಕೊಡ್ಬೇಡಿ, ಸುಮ್ನೆ ನನ್ ಜೊತೆ ಬರ್ತಾ ಇರಿ. ಇವ್ರು ಯಾವಾಗ್ಲೂ ಕಾಯ್ತಾನೆ ಇರ್ತಾರೆ, ಯಾರಾದ್ರೂ ಬೇಟೆ ಆಡಿದ್ರೆ ಆ ಬೇಟೆನ ಕಿತ್ಕೊಂಡು ಹೋಗೋದಕ್ಕೆ ಅಂತ. ಅಷ್ಟೇನೆ, ಏನು ಮಾಡಲ್ಲ. ಡೋಂಟ್ ವರಿ, ನಿಮ್ಮನ್ನ ಇಲ್ಲಿ ಯಾರು ಖಂಡಿತವಾಗ್ಲೂ ಬೇಟೆಯಾಡೋದಿಲ್ಲ. ನಾನ್ ನಿಮ್ ಜೊತೆ ಇದ್ದೀನಲ್ಲ. ನಾನೀಗ್ಲೇ ಅವುಗಳನ್ನ ಓಡಿಸ್ತೀನಿ. ಓಡಿ ಇಲ್ಲಿಂದ. ಹಾ, ಬನ್ನಿ. ಅಯ್ಯಮ್ಮ, ನಂದು 20 ವರ್ಷದ ಅನುಭವದಲ್ಲಿ ಈ ತರ ಫೀಲಿಂಗ್ ಆಗಿರೋ ಹಾಡ್ನ ನಾನು ಯಾವತ್ತೂ ಕೇಳೇ ಇಲ್ಲ. ನನ್ಗೋಳು ಬರ್ತಾ ಇದೆ ಕಣೋ ರಾಮ. ಅಯ್ಯಮ್ಮ, ಅವಳ ಧ್ವನಿಯಲ್ಲಿ ಎಷ್ಟೊಂದು ನೋವು ಕಾಡ್ತಾ ಇದೆ. ಅಂಬರೇ, ಈ ಹೊಗೆ ಎಲ್ಲಿಂದ ಬಂತು? ತೆಗಿರಿ ಎಲ್ಲ ಇದನ್ನ. ಹಿಡ್ಕೊಳ್ಳಿ ಅವ್ರನ್ನ, ಬೇಟೆ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದೆ. ಅರೆ ಅರೆ, ಎಲ್ಲೋದ್ರೂ ಗೊತ್ತಾಗ್ತಾ ಇಲ್ವೇ? ಈ ಕತ್ಲೆಯಲ್ಲಿ ಎಲ್ಲೋಗಿರ್ಬೋದು. ನಡೀರಿ ವಾಪಸ್. ಅಯ್ಯಮ್ಮ, ಮುಂದ್ಗಡೆ ಮೇಲೆ ಕೆಳಗಡೆ ಎಲ್ಲ ಕಡೆನೂ ತೊಂದರೆನೇ ಇದೆ. ನಾವು ಹೇಗೆ ಬಚಾವಾಗದು? ನಾವು ಆ ಬೆಟ್ಟದ ಮೇಲೆ ಹೋಗ್ಬೇಕು. ಬನ್ನಿ. ಬನ್ನಿ. ವಾಹ್, ಏನ್ ಸಖತ್ತಾಗಿದೆ, ಏನ್ ಸುಂದರವಾಗಿದೆ. ಆಹಾ, ಬನ್ನಿ ಮಕ್ಕಳ. ಗುರುಜಿ, ಗುರುಜಿ ನೋಡಿ, ನಾನು ಮನುಷ್ಯರನ್ನ ಕರ್ಕೊಂಡ್ ಬಂದಿದ್ದೀನಿ. ಇನ್ನೋಸೆನ್ಸಿಯ, ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಸುಳ್ಳು ಹೇಳ್ಬಿಟ್ಟು ಇವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದೆಯಾ ಅಂತ. ಆದ್ರೆ ಅದರಲ್ಲೂ ಒಂದು ಒಳ್ಳೆ ಸತ್ಯ ಇದೆ. ನಮ್ಮ ಗ್ರಂಥದಲ್ಲಿ ಬರೆದಿದ್ದಾರೆ, ಮನುಷ್ಯರೇ ನಾವು ಮತ್ತೆ ಸರಿ ಹೋಗೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ. ಅದ್ಯಾಗೆ ಮನುಷ್ಯರು ಹೇಗೆ ಅದನ್ನ ಸರಿ ಮಾಡ್ತಾರೆ ಅಂತ ನಿಮ್ಗೇನಾಗಿದೆ? ದಯವಿಟ್ಟು ಹೇಳಿ. ತುಂಬಾ ಹಳೇ ವಿಚಾರ. ನಾವೆಲ್ಲರೂ ಸಂತೋಷದಿಂದ ಸುಖವಾಗಿ ಬಾಳ್ತಾ ಇದ್ವಿ. ಯಾರು ಇನ್ನೊಬ್ಬರನ್ನ ತಿನ್ನಕ್ ಹೋಗ್ತಾ ಇರ್ಲಿಲ್ಲ. ಒಂದು ಸಾರಿ ಇಲ್ಲಿ ಬರಗಾಲ ಬಂದ್ಬಿಡ್ತು. ಮರ ಗಿಡಗಳೆಲ್ಲ ಒಣಗಿ ಹೋಗ್ಬಿಟ್ಟು ನಾವು ಒಂದೊಂದು ತೊಟ್ಟು ನೀರು ಹನಿಗೂ ಪರದಾಡ್ಬಿಟ್ವಿ. ಅದರ ಪರಿಣಾಮವಾಗಿ ಎಲ್ಲರ ಮನಸ್ಸಿನಲ್ಲೂ ತಪ್ಪು ಕಲ್ಪನೆಗಳು ಮೂಡಕ್ ಶುರುವಾದವು. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಿಕ್ಕೆ ಯಾರು ಸಿಗ್ತಾರೋ ಅವ್ರನ್ನ ತಿನ್ನಕ್ ಶುರು ಮಾಡ್ಬಿಟ್ವು. ಆದ್ರೆ ಆಕಾಶದಲ್ಲಿ ಮೋಡಗಳು ಕಾಣ್ತಾ ಇವೆಯಲ್ಲ, ಆ ಮೋಡಗಳಿಗೂ ಸಹ ನಮ್ಮ ಮೇಲೆ ಅದೇನು ಶತ್ರುತ್ವ ಇದೆಯೋ ಏನೋ. ಮೋಡಗಳೇನೋ ಮಳೆ ಬರೋ ಥರ ಕಾಣಿಸ್ಕೊಳತ್ವೆ, ಆದರೆ ಒಂದು ತೊಟ್ಟು ಹನಿ ನೀರು ಬೀಳೋದಿಲ್ಲ ಇಲ್ಲಿಗೆ. ಇಲ್ಲಿ ತನಕ ಒಂದು ಹನಿ ಮಳೆ ನೀರು ಬಿದ್ದಿಲ್ಲ.
ಪತ್ಲು ಡಾಕ್ಟರ್ನ ಚಿಂಗಂ ಸರ್ ಎಲ್ರು ಬೇಗ ಬನ್ನಿ. ಏನ್ ವಿಷಯ ಮುಟ್ಟು, ನೀನ್ ಯಾಕೋ ಅಷ್ಟು ಜೋರಾಗಿ ಕಿರ್ಚ್ಕೊಂಡೆ? ಮೇಲ್ಗಡೆ ನೋಡು. ಅರೆ ಮೋಡಗಳು ನೋಡು. ಡಾಕ್ಟರ್ನ ಬಹಳಷ್ಟು ಮೋಡ್ಗಳಿವೆ. ಇವತ್ತು ಖಂಡಿತ ಮಳೆನ ಬರೆಸ್ಲೇಬೇಕು. ನೀವು ನಿಮ್ ಗ್ಯಾಜೆಟ್ ಇಂದ ಏನಾದ್ರೂ ಕಮಾಲ್ ತೋರಿಸಿ. ಹಾ ಮೋಟು ನನ್ ಗೆಳೆಯ, ನಿನ್ ಕಳಕಳಿ ನೋಡಿ ನನ್ಗೆ ಬಹಳ ಸಂತೋಷ ಆಗ್ತಿದೆ ಕಣಯ್ಯ. ನಾನೀಗ ಏನ್ ಮಾಡ್ತೀನಿ ಗೊತ್ತನಯ್ಯ, ಮೋಡಕ್ಕೆ ಒಂದ್ ಸ್ಪ್ರೇನ ಕಂಡಿಡಿತೀನಿ, ಹಾಕಿದ ತಕ್ಷಣ ಮಳೆ ಬಂದ್ಬಿಡ್ಬೇಕು. ಓಕೆ, ರೆಡಿಯಾಗಿ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಲೆಟ್ಸ್ ಡೂ ಇಟ್. ಏನೋ ತೊಂದರೆ ಆಗಂಗಿದೆ. ಅವರೆಲ್ಲ ನಮ್ಮ ನೋಡ್ಕೊಂಡು ಬೆಟ್ಟದ ಮೇಲೆ ಬರ್ತಾ ಇದ್ದಾರೆ ನೋಡು, ಆ ಕಡೆ ನೋಡಿ. ಇವರೆಲ್ಲಾರನ್ನ ಹಿಡ್ಕೊಳ್ಳಿ, ಯಾರು ತಪ್ಪಿಸ್ಕೊಂಡು ಹೋಗ್ಬಾರ್ದು. ಇನ್ನೋಸೆನ್ಸಿಯಾನ್ ಕೂಡ ಬಿಡಬೇಡಿ. ಪತ್ಲು, ನೀವು ಡಾಕ್ಟರ್ ನಂಗೆ ಔಷಧಿ ಮಾಡೋದಕ್ಕೆ ಹೆಲ್ಪ್ ಮಾಡಿ. ನಾನು ಇವನ್ನೆಲ್ಲ ವಿಚಾರಿಸ್ಕೊಳ್ತೀನಿ. ಅಯ್ಯಮ್ಮ ಮೋಟು, ನೀನೊಬ್ಬನೇ ಫೈಟ್ ಮಾಡೋದ್ ಬೇಡ. ಮೈ ನೇಮ್ ಇಸ್ ಚಿಂಗಮ. ಒಬ್ಬೊಬ್ಬರು ವಿಚಾರಿಸ್ಕೊಡ್ತೀನಿ. ಯಾ ಚಿಂಗಂ ಸರ್, ಅಪ್ಪರೇ, ಯಾ ಯಾ ಅಪ್ಪ, ಬೇಗ ಹೇಳ್ಕೊಬಿಡು. ಮಾಟ ಟೈಮ್ ಪ್ಲೀಸ್. ಡಾಕ್ಟರ್ನ, ನಿಮ್ ಕೆಲಸ ಎಲ್ಲಿ ತನಕ ಬಂತು? ಮೋಟು ನನ್ ಗೆಳೆಯ, ಇನ್ನೊಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ ಕಣಯ್ಯ. ಓಕೆ ಡಾಕ್ಟರ್ನ, ಶುರು ಹಚ್ಕೊಂಡ್ಬಿಡೋಣ. ಟೈಮ್ ಓವರ್, ಫೈಟ್ ಸ್ಟಾರ್ಟ್. ಹೋಗಿ ಹಾಕಿಸ್ಕೊಟ್ರು ಪೇಷಂಟ್ ಮೇಲಾಳೆ. ನನ್ನ ಕೆಲಸ ಆಗೋಯ್ತು ಕಣ್ರಯ್ಯ. ಓಕೆ, ನಾನು ಬಂದೆ. Watch India's largest kids library only on Jio Hotstar. Download the app now.